ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ. ಇವತ್ತು ನಾವು ನೋಡ್ತಿರೋದು ಒಂದು ವಿಘ್ನೇಶ್ವರ ಮಂತ್ರ ಅಥವಾ ಗಣಪತಿ ಮಂತ್ರ. ನಮ್ಮ ಸಕಲ ಕಾರ್ಯಗಳನ್ನು ನಡೆಸ್ಕೊಡೋ ಅಂಥ ಒಂದು ಗಣೇಶನ ಮಂತ್ರ. ಮತ್ತು ಇದು ಒಂದೇ ಅಲ್ಲ, ಇದಕ್ಕಿನ್ನೂ ಸಾಕಷ್ಟುಗೆಲ್ಲ ಬರುತ್ತೆ. ಇದು ಏನಪ್ಪ ಅಂತಂದರೆ, ಮಕ್ಕಳು ಎಂಥ ದಡ್ಡರಾಗಿದ್ದರೂ ಒಂದು ಜ್ಞಾನ ಅನ್ನೋದು ಸಿಗುತ್ತೆ ಮತ್ತು ಒಂದು ವಿದ್ಯೆ ಅನ್ನೋದು ಅದ್ಭುತವಾಗಿ ಒಂದು ಸಾಧನೆ ಆಗುತ್ತೆ. ಮತ್ತಿದು ಸಣ್ಣ ಮಕ್ಕಳಿಗೆ ಅಲ್ಲ, ದೊಡ್ಡವ್ರಿಗೂ ಕೂಡ ಜ್ಞಾನ ಬುದ್ಧಿ ಅನ್ನೋದು ಬೆಳೀತಾ ಹೋಗುತ್ತೆ. ಅದೇ ರೀತಿ ಮತ್ತು ಇದೇ ಅಲ್ಲ, ಕೆಲವೊಂದು ಶತ್ರುಗಳು ಕೂಡ ಇದು ಕೆಲಸಕ್ಕೆ ಬರುತ್ತೆ. ಶತ್ರುಗಳು ಕೂಡ ಅವ್ರನ್ನ ನಿವಾರಣೆ ಮಾಡ್ಕೊಳ್ಳೋಕ್ಕೆ ಮತ್ತಿನ್ನು ಇದು ಸರ್ವ ನಮ್ಮ ಕಾರ್ಯಗಳನ್ನ ಸಿದ್ಧಿ ಮಾಡ್ಕೊಳ್ಳೋದು ಕೂಡ ಇದು ಒಂದು ಮಾಡಿಕೊಂಡಾಗ ನಮ್ಮೆಲ್ಲ ಒಂದು ಕಾರ್ಯಗಳು ಕೂಡ ಬರೋವಂಥ ವಿಘ್ನೇಶ್ವರ ಮಂತ್ರ. ಇದಕ್ಕೆ ಅಂಗನ್ಯಾಸ ಕರನ್ಯಾಸ ಅಂತ ಹೇಳ್ತೀವಿ. ನಿಮಗೆಲ್ಲ ಸಾಮಾನ್ಯವಾಗಿ ಗೊತ್ತಿರುತ್ತೆ. ನಿಮ್ಗೆ ಗೊತ್ತಿಲ್ಲ ಅಂದರೆ ನೀವು ಗೂಗಲಲ್ಲಿ ನೋಡಿದ್ರೆ ಅದು ಕರನ್ಯಾಸ ಅಂಗನ್ಯಾಸ ಅಂತ ಏನು ಅಂತ ಹೇಳ್ತಾರೆ. ಅದನ್ನು ಈ ರೀತಿ ಮಾಡ್ಕೋಬೇಕಾಗುತ್ತೆ. ವಿಘ್ನೇಶ್ವರ ಮಹಾಮಂತ್ರಸ್ಯ ಶಂಕರ ಋಷಿಂ ಅನುಷ್ಠಾಪ್ ಛಂದ ಅಶುದ್ಧಿ ಗಣಾಧಿಪೋ ದೇವತಾ ಘಂ ಬೀಜಂ ಸ್ವಾಹ ಶಕ್ತಿ ಮಮ ಸಕಲ ಮನೋಸಿದ್ಧರ್ಥೆ ಜಪೆ ವಿನಿಯೋಗಂ ಅಂತ ನೋಡಿ. ಅದಕ್ಕೂ ಕೂಡ ಅರ್ಥ ಕೂಡ ಕೊಡ್ತಾರೆ. ಗಾಮ್ ಅಂದರೆ ಅಂಗುಷ್ಟಾಭ್ಯಾಮ್ ಅಂದರೆ ಮೊದಲನೇ ಬೆರಳನ್ನ ನೀವು ಮುಟ್ಟಬೇಕು. ಗೀಮ್ ಅಂದರೆ ತರ್ಜನಿಭ್ಯಾಮ್ ನಮಃ. ಉಂಗ್ ಅಂದರೆ ತೋರು ಬೆರಳು ಅಂತ ಹೇಳ್ತೀವಿ ನಾವು ಅದು. ಮತ್ತು ಗೂಮ್ ಅಂದರೆ ಮಧ್ಯದ ಬೆರಳನ್ನು ಟಚ್ ಮಾಡಬೇಕು. ಅನಾಮಿಕಾಭ್ಯಾಮ್ ಅಂದರೆ ಉಂಗುರದ ಬೆರಳು ಅಂತ ಹೇಳ್ತೀವಿ, ಅದನ್ನು ಮಾಡಬೇಕು. ಕನಿಷ್ಠಕಾಭ್ಯಾಮ್ ನಮಃ ಅಂದರೆ ಅದನ್ನು ಟಚ್ ಮಾಡಿ ನೀವು ಕರತಲಕರ ಪುಷ್ಪಾಭ್ಯಾಮ್ ನಮಃ ಅಂದರೆ ಕೈನ ಉಜ್ಜಿಕೋಬೇಕು. 2 ಕೈ ಉಜ್ಜಿ ಮಾಡಿದಾಗ ಅದು. ಆಮೇಲೆ ಹೃದಯ ನ್ಯಾಸಂ ಅಂದರೆ ನಮ್ಮ ಹೃದಯನ ಈ ರೀತಿ ಸಾಕಷ್ಟು ಬರುತ್ತೆ. ನೀವು ಗೂಗಲಲ್ಲಿ ನೋಡಿದಾಗ ಅದು ಗೊತ್ತಾಗುತ್ತೆ. ಇದು ಹೇಳ್ಕೊಂಡು ಈ ಮಂತ್ರ ಏನಿರ್ತೀಯೋ ಅದನ್ನೆಲ್ಲ ಹೇಳ್ಕೊಂಡು ಕೊನೆಯದಾಗಿ ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗ್ಲೌಂ ಗಾಂ ಗಣಪತಯೇ ಶತ್ರುಭೂತ ನಿವಾರಣಾಯ ಸರ್ವಕಾರ್ಯ ಸಿದ್ಧಿ ಸ್ವಾಹ ಅಂತ ಇದನ್ನು 1,00,000 ಬಾರಿ ಜಪ ಮಾಡಿ ಇಟ್ಕೋಬೇಕು. ನೀವು ಜಪ ಮಾಡಿ ಸಿದ್ಧಿ ಮಾಡಿ ಇಟ್ಕೋಬೇಕು. ಇದನ್ನು ಪ್ರತಿದಿನ ನೀವು 108 ಸಲ ಜಪ ಮಾಡ್ತಾ ಇರಬೇಕು. 1,00,000 ಒಂದೇ ದಿವಸ ಮಾಡೋಕ್ಕಾಗಲ್ಲ. ಮಾಡಿದ್ರೆ ಮಾಡ್ಬೋದು, ಇನ್ನೂ ಒಳ್ಳೆಯದೇನೆ, ಏನು ಜಾಸ್ತಿ ದೊಡ್ಡದಾಗಿಲ್ಲ ಮಂತ್ರ, ಹಾಗಾಗಿ ಮಾಡ್ಕೋಬೋದು. ಅಥವಾ ದಿನಕ್ಕೆ ಪ್ರತಿದಿನ 108 ಸಲ ಜಪ ಮಾಡ್ತಾ ಗಣಪತಿ ದೇವಸ್ಥಾನಕ್ಕೆ ಒಂದು ಪ್ರದಕ್ಷಿಣೆ ಮಾಡಿ ಆ ಗರಿಕೆನ ಎತ್ಕೊಂಡೋಗಿ ಗಣೇಶನಿಗೆ ಸಮರ್ಪಣೆ ಮಾಡಬೇಕು. ಆಗ ಏನಾಗುತ್ತೆ, ನಿಮಗೆ ಆ ಶತ್ರು ಭಯ ಹೋಗಿ ನಿಮ್ಮ ಸಕಲ ಕಾರ್ಯಗಳು ಕೂಡ ಸಿದ್ಧಿ ಆಗುತ್ತೆ. ಮತ್ತು ಆ ಶತ್ರು ಅನ್ನೋನು ಕೂಡ ಆ ಬಾಧೆ ಅನ್ನೋದು ನಿವಾರಣೆ ಆಗುತ್ತೆ. ಇದೇ ರೀತಿ ಇನ್ನೂ ನಾನು ಮುಂದೆ ಹೋಗ್ತಿದ್ರೊಳಗೆ ಇನ್ನೂ ಸ್ವಲ್ಪ ಏನಾದರೂ ಕೆಲಸ ಇದ್ದರೆ ನಾನು ಮಾಡ್ಕೋಬೋದು ಇದರಿಂದ ಅನ್ನೋದಿದ್ದರೆ, ಇದನ್ನು ಪ್ರತಿದಿನವೂ ಈ ಸಗಣಿ ಇರುತ್ತಲ್ವ, ಈ ಸಗಣಿಯಲ್ಲಿ ಪಿಳ್ಳಾರ್ತಿ ಅಂತ ಮಾಡ್ತಾರೆ. ಗಣೇಶನ ಅಂದರೆ ಪಿಳ್ಳಾರ್ತಿ ಥರ ಒಂದು ಮಾಡಿ ಇಡ್ತಾರೆ. ಕೆಲವೊಂದು ಹಳ್ಳಿ ಕಡೆ ಸಂಕ್ರಾಂತಿಲಿ ರಂಗೋಲೆ ಬಿಟ್ಟು ಮಧ್ಯದಲ್ಲಿ ರೀತಿ ಇಟ್ಟು ಗರಿಕೆ ಸಿಗಿಸ್ತಾರೆ. ಅದನ್ನು ಈಗಲೂ ಕೆಲವೊಂದು ಕಡೆ ಇದೆ. ಕೆಲವೊಬ್ಬರು ಯಾಕೆಂದರೆ ಸಗಣಿ ಸಿಗ್ತಾಯಿಲ್ಲ, ಸಿಕ್ಕರೂ ಅದು ಒಳ್ಳೆ ಸಗಣಿ ಆಗಿರಲ್ಲ. ಹಾಗಾಗಿ ಈ ಒಂದು ಒಳ್ಳೆ ಸಗಣಿ ತಂದು ಒಂದು ಪಿಳ್ಳಾರ್ತಿ ಮಾಡಿ 11 ಸಲ ಈ ಮಂತ್ರ ಹೇಳ್ಕೊಂಡೋದಕ್ಕೆ ಪೂಜೆ ಮಾಡಬೇಕು. ತದನಂತರ ಇದೇ ರೀತಿ 108 ಪಿಳ್ಳಾರ್ತಿ ಮಾಡಿ ದಿನಕ್ಕೆ ಒಂದೊಂದು ರೀತಿ ಮಾಡ್ಕೊಬೋದು, ಅಥವಾ ಜಾಸ್ತಿ ಕೂಡ ಮಾಡ್ಕೋಬೋದು. ನೀವು ಪಿಳ್ಳಾರ್ತಿ ಮಾಡಿ ಅದನ್ನು ಪೂಜೆ ಮಾಡಿ ಒಂದು ಕಡೆ ಸೇರಿಸಿ ಇಟ್ಟಿರ್ಬೇಕು. ನೀವು ಲಾಸ್ಟ್ ಕೊನೆಯದಾಗಿ ಈ ಪಿಳ್ಳಾರಿಗಳನ್ನೆಲ್ಲ ಸೇರಿಸ್ಕೊಂಡು ಒಂದೊಂದೇ ಮಂತ್ರ ಹೇಳ್ಕೊಳ್ತಾ ಹೋಮ ಮಾಡಬೇಕು. ಇದರೊಳಗಡೆ ಇದನ್ನೇ ಹಾಕಿ ಹೋಮ ಮಾಡಬೇಕು. ಆ ಹೋಮ ಮಾಡಿ ಬಂದಂಥ ಒಂದು ಏನು ಭಸ್ಮ ಅಂತ ಇರುತ್ತೆ ನೋಡಿ, ಆ ಭಸ್ಮನ ಹಸುವಿನ ಗಂಜಲದಲ್ಲಿ ಕಲಿಸ್ಬಿಟ್ಟು ಅದಕ್ಕೆ ಕಸ್ತೂರಿ ಗೋರೋಜನ ಇದನ್ನೆಲ್ಲ ಹಾಕಿ ಶುದ್ಧವಾಗಿ ಅದನ್ನು ತಯಾರಿಸ್ಕೊಂಡು ನೀವು ಒಂದು ನದಿ ತೀರದಲ್ಲೋ ಅಥವಾ ಕೆರೆ ದಡದಲ್ಲೋ ಎಲ್ಲೋ ಒಂದು ಒಳ್ಳೆಯ ಜಾಗದಲ್ಲಿ ಹರಿಯೋ ನೀರಿರೋವಂಥ ಸ್ಥಳದಿದ್ದರೆ ಒಳ್ಳೆಯದಿರುತ್ತೆ. ತೀರದಲ್ಲಿ ಆ ಬೂದಿನ ಅಂದರೆ ಆ ಭಸ್ಮನ ಏನು ನೀವು ಹಸುವೊಂದು ಪಿಳ್ಳಾರ್ತಿ ಮಾಡಿ ಇಟ್ಕೊಂಡಿರ್ತೀರಲ್ವ, ಆ ಒಂದು ಹಾಕಿ ಶುದ್ಧ ಮಾಡಿ ಇಟ್ಕೊಂಡಿರ್ತೀರ, ಅದು ನದಿ ತೀರದಲ್ಲಿ ಆ ಒಂದು ಭಸ್ಮದಿಂದ ಗಣಪತಿನ
ಗಣಪತಿನ ಮಾಡಬೇಕು. ಅಂದರೆ ಆ ಒಂದು ಭಸ್ಮದಿಂದ ಗಣಪತಿನ ಮಾಡಿ ಪೂಜಿಸಿ ನಂತರ ಅದರಲ್ಲೇ ಅದಿರುತ್ತಲ್ಲ ಅದನ್ನೇ ಸ್ವಲ್ಪ ಡೈಲಿ ನೀವು ತಗೊಂಡು ಹಣೆಗೆ ತಿಲಕವಾಗಿ ನೀವು ಧರಿಸ್ತಾ ಬಂದರೆ ನಿಮ್ಮ ಎಲ್ಲ ಸಕಲ ಕಾರ್ಯಗಳು, ಭವಿಷ್ಯಗಳು, ನಿಮ್ಮ ಇಷ್ಟಾರ್ಥಗಳು, ನಿಮ್ಮ ಆಸೆಗಳು, ನಿಮ್ಮ ಕನಸುಗಳು, ನಿಮ್ಮ ವಿದ್ಯೆಗಳು, ಬುದ್ಧಿ ಪ್ರತಿಯೊಂದು ಕೂಡ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಯಾಕೆ ನೋಡಿ, ಇಷ್ಟು ಒಂದು ಲಕ್ಷ ತನಕ ಗಣೇಶನ ಮಂತ್ರ ಅಂದರೆ ವಿಘ್ನೇಶ್ವರ ಮಂತ್ರ ಹೇಳ್ಕೊಂಡ್ರಿ, ಅದನ್ನು ಈ ರೀತಿ ಒಂದು ಜಪ ಮಾಡಿ ಒಂದು ಪಿಳ್ಳಾರತಿ ಮಾಡ್ಕೊಂಡ್ರಿ, ತದನಂತರ ಅದನ್ನೆಲ್ಲ ಒಂದು ಸುಟ್ಟು ಅದನ್ನು ಒಂದು ಹೋಮ ಮಾಡಿ ಅದಕ್ಕೆ ಒಂದು ಕಸ್ತೂರಿ ಗೋರೋಜನೆಲ್ಲ ಹಾಕಿ ಗಂಜಲದಲ್ಲಿ ಕಲಿಸ್ಬಿಟ್ಟು ಅದನ್ನು ಈ ರೀತಿ ಎಲ್ಲ ಮಾಡಿಕೊಂಡು ಇದಕ್ಕೆ ಇಷ್ಟು ಶಕ್ತಿ ಬರುತ್ತೆ. ಈ ರೀತಿ ಮಾಡಿಕೊಂಡಾಗ ಅದು ಒಳ್ಳೆ ಅದ್ಭುತವಾಗಿ ನಿಮಗೆ ಕೆಲಸ ಮಾಡುತ್ತೆ ವೀಕ್ಷಕರೇ. ಏಕೆಂದರೆ ಕೆಲವ್ರಿಗೆ ಚಿಕ್ಕದಾಗೆ ಇರುತ್ತೆ, ಅಂದರೆ ಭಾಳ ದೊಡ್ಡದು ಇದು ಹೇಗಪ್ಪ ಮಾಡ್ಕೊಳ್ಳೋದು ಅನ್ನಂಗೆ ಆಗ್ಬಿಟ್ಟಿರುತ್ತೆ. ಇದು ಭಾಳ ಒಂದು ಅದ್ಭುತವಾದಂಥ, ಅಂದರೆ ಇದಕ್ಕೇನಪ್ಪ ಅಂದರೆ ಆ ಒಂದು ಹಸುವಿನ ಸಗಣಿ ಭಾಳ ಮುಖ್ಯವಾದದ್ದು. ಈ ಬೀದಿಲಿ ಮೇಯುವಂಥ ಹಸುಗಳ ಸಗಣಿ ಭಾಳ ಕೆಟ್ಟದಾಗಿ ವಾಸನೆ ಹೊಡೆಯುತ್ತೆ. ಅದು ಬೇರೆ ಎಲ್ಲ ಕೆಟ್ಟು ತಿನ್ನೋದ್ರಿಂದ ಪಾಪ ಅದಕ್ಕೆ ಏನು ಮಾಡಲಿಕ್ಕಾಗಲ್ಲ. ಅಂಥದ್ದೆಲ್ಲ ತೊಗೋಬೇಡಿ. ಯಾರು ಕಟ್ಟಾಕಿ ಮೇಯಿಸಿರ್ತಾರೆ, ಇಲ್ಲಾಂದರೆ ಹಳ್ಳಿ ಕಡೆ ಸಾಮಾನ್ಯವಾಗಿ ಇಂಥದ್ದೆಲ್ಲ ಮಾಡಲ್ಲ, ಅವರು ಹೊಲಗಳಲ್ಲಿ ಹಾಕಿರ್ತಾರೆ. ಅಂಥದನ್ನ ನೀವು ತಂದು ಇಟ್ಕೊಂಡು ಒಂದಷ್ಟು ಈ ರೀತಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಮುಂದಕ್ಕೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಆಗ್ಬೋದು, ಅಥವಾ ನಿಮಗೆ ಜ್ಞಾನಾರ್ಜನೆ ಆಗ್ಬೋದು, ಅಥವಾ ನೀವು ಯಾವುದೋ ಒಂದು ಮಂತ್ರನ ಸಿದ್ಧಿ ಮಾಡ್ಕೋಬೇಕು, ಆಗ ಸಾಕಷ್ಟು ವಿಘ್ನಗಳು ಬರ್ತಿರ್ತವೆ. ಈ ರೀತಿಯೆಲ್ಲ ಒಂದು ಆ ವಿಘ್ನೇಶ್ವರನದೇ ನೀವು ರೆಡಿ ಮಾಡಿ ಇಟ್ಕೊಂಡಾಗ ನಿಮ್ದು ಯಾವುದೇ ರೀತಿ ಒಂದು ಮತ್ತು ಕೆಲವ್ರಿಗಂತೂ ಭಯ, ಏನೇ ಕೆಲಸ ಮಾಡಿದ್ರೂ ಭಯ ಭಯ ಭಯ, ಎಲ್ಲಿಗಾರು ಹೋಗಬೇಕು ಅಂದರೆ ಭಯ, ಈ ರೀತಿ ಇರುತ್ತೆ. ಇವೆಲ್ಲ ಕೂಡ ನಿಮಗೆ ದೂರ ಆಗಿಬಿಡುತ್ತೆ. ಅಂಥದ್ದೊಂದು ಅದ್ಭುತವಾದಂಥ ಒಂದು ಗಣೇಶನ ಮಂತ್ರ ಆಗ್ಬೋದು, ಅಥವಾ ವಿಘ್ನೇಶ್ವರನ ಮಂತ್ರ ಅಂತ ಹೇಳ್ಬೋದು. ಇದೊಂದು ಅದ್ಭುತವಾದಂಥದ್ದು. ಇದು ನಿಮಗೆ ಇಷ್ಟವಾಗಿದ್ದರೆ ಈ ಒಂದು ಮಂತ್ರನ ನೀವು ಸಿದ್ಧಿ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಿದ್ಧಿ ಮಾಡಿ ಒಳ್ಳೆಯ ಲಾಭ ಪಡ್ಕೊಳ್ಳಿ, ನಿಮ್ಮ ಕಾರ್ಯಗಳನ್ನ ಸಿದ್ಧಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.